ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರದೀಪ್ ಎಚ್ ಆರ್ ಮಾತಾಡ್ತಾ ಇದ್ದೀನಿ. ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಇವತ್ತು ದೇಶದಲ್ಲಿ BJP ತನ್ನ ಕೆಲಸಗಳನ್ನು ಅಷ್ಟು ಶ್ರದ್ಧೆಯಿಂದ ಮಾಡಿದರೆ, ಅಭಿವೃದ್ಧಿ ಕೆಲಸಗಳನ್ನು ಅಷ್ಟು ಜೋರಾಗಿ ಮಾಡಿದರೆ, ಇವತ್ತು ಈ ಮಟ್ಟದ ಪ್ರಚಾರವಾಗಲಿ, ಈ ಮಟ್ಟದ ಮೀಡಿಯಾಗಳನ್ನೇ ಕೊಂಡ್ಕೊಳೋದಾಗಲಿ, ಈ ಮಟ್ಟದ ಇನ್ಫ್ಲೂಯೆನ್ಸರ್ಸ್ ಅಂತ ಏನಿದ್ದಾರೆ, ಈ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಅಂತ ಏನಿದ್ದಾರೆ, ಅವ್ರಿಗೆಲ್ಲ ಏನೋ ಒಂದು ಅವಾರ್ಡ್ ಅಂತ ಕ್ರಿಯೇಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತಂದು ಅವ್ರಿಗೆ ಮೋದಿಯವರೇ ಡೈರೆಕ್ಟ್ ಬಂದು ಪ್ರೈಸ್ ಕೊಡೋ ಥರ ಒಂದು ಮಾಡಿಕೊಂಡು ಅಲ್ಲೂ ಸಹ ಒಂದು ಅವರನ್ನು ಒಳಗಾಕೊಂಡು ಪ್ರಚಾರ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ಅಷ್ಟೇ ಯಾಕೆ ಇಲ್ಲಿ ಲೋಕಲ್ನಲ್ಲಿ ಟ್ರೋಲ್ ಪೇಜ್ಗಳಿದೆಯಲ್ಲ, ಟ್ರೋಲ್ ಪೇಜ್ಗಳಿಗೂ ಸಹ ದುಡ್ಡು ಕೊಟ್ಟು ಇವತ್ತು ಇಲ್ಲಿನ MP ಗೆಲ್ಲುವಂಥ ಪರಿಸ್ಥಿತಿಗೆ ಬಂದೋಗ್ಬಿಟ್ಟಿದ್ದಾರೆ. ಟ್ರೋಲ್ ಪೇಜ್ಗೆ ಮೊನ್ನೆ ನೋಡ್ತಿದ್ದೆ, ಯಾವುದೋ ಸಕಲೇಶ್ಪುರದೊಂದು ಟ್ರೋಲ್ ಪೇಜು, ಯಾವುದೋ ಚಾಣಕ್ಯ ಅಂತ ಟ್ರೋಲ್ ಪೇಜ್ಗಳು, ಅದು ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ, ಅಂದರೆ ಸಕಲೇಶ್ಪುರಕ್ಕೂ ಸುಧಾಕರ್ಗೂ ಏನು ಸಂಬಂಧ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಸಕಲೇಶ್ಪುರದ ಹುಡುಗ ಪಾಪ ಅಡ್ಮಿನ್ನು, ಅವ್ರಿಗೆ ಬೇಕಾದಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರೆ ಅವರ ಸಕಲೇಶ್ಪುರಕ್ಕೆ ಏನು ಬೇಕು ಏನು ಬೇಡ ಅಂತ ಅಲ್ಲೇ ಒಂದು ಹಾಸನ ಕ್ಷೇತ್ರ ಏನಿದೆ ಅಲ್ಲೇ ಬಗ್ಗೆ ಧ್ವನಿ ಎತ್ತಿದ್ರೆ ಒಂದು ಬೆಲೆ ಇರ್ತಿತ್ತು. ಒಂದು ಯುವಕನಿಗೆ ಒಂದು ಪರಿಜ್ಞಾನ ಇದೆ, ನಮ್ಮ ಮತದಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದರೆ, ಅಥವಾ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವನೇನಾದರೂ ಅಲ್ಲಿ ಧ್ವನಿ ಎತ್ತಿದ್ರೆ ಒಂದಿದಿರ್ತಿದ್ದ. ಅವನು ಡೈಲಿ, ಯಾಕಂದರೆ ನಾನು ಇವತ್ತು ನಡೀತಿರೋ ಪ್ರೊಪಗಂಡಗಳ ಬಗ್ಗೆ ಮಾತಾಡ್ತೀನಿ. ಏನು ಯೋಜಿತ ಒಂದು ಪ್ರಚಾರ ಇದೇನಿದೆ, ಪ್ರೊಪಗಂಡಗಳೇನಿದೆ, ಯೋಜಿತ ಪ್ರಚಾರಗಳೇನಿದೆ, ಇವ್ರದ್ದು BJP ಪ್ರೊಪಗಂಡಗಳೇನಿದೆ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ. ಅಂದರೆ ಸಕಲೇಶ್ಪುರ ಯಾವುದು ಹೈಯೆಸ್ಟು ಫಾಲೋವರ್ಸ್ ಇದ್ದರೆ ಟ್ರೋಲ್ ಪೇಜು, ನಾನು ನಮ್ಮ ಹಾಸನದಲ್ವಾ ಅಂತ ಪೇಜ್ ಫಾಲೋ ಮಾಡ್ತಿದ್ದೆ. ನೋಡಿದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಸುಧಾಕರ್ ಚಿಕ್ಕಬಳ್ಳಾಪುರ ಸುಧಾಕರ್ ಪ್ರಚಾರ ಮಾಡಿಸ್ತಾರೆ ಅಂತಂದರೆ, ಅಂದರೆ ಯಾವ್ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾವ್ದು ಐಪಲ್ಲಿದೆ, ಯಾರ್ಯಾರಿಗೆ ಎಲ್ಲರಿಗೂ ಸಹ ದುಡ್ಡು ಕೊಟ್ಟು, ಅಂದರೆ ಇಲ್ಲಿ ಕಾಣೋ ಇದೇನು ಅಂತಂದರೆ ಮೋದಿ ಗ್ಯಾರಂಟಿ. ಎಲ್ಲಿದೆ ಮೋದಿ ಗ್ಯಾರಂಟಿ? ಯಾವ ಜನಗಳಿಗೆ ಯಾವ ಗ್ಯಾರಂಟಿ ಅಂತ ಹೇಳಿ ಅಂತಂದರೆ ಮೋದಿ ಗ್ಯಾರಂಟಿ. ಅಂದರೆ ಜನಗಳನ್ನು ಈ ಥರ ಭಾವನಾತ್ಮಕವಾಗಿ ಪ್ರೊಪಗಂಡಗಳನ್ನ, ಆರ್ಗನೈಸ್ಡ್ ಪ್ರೊಪಗಂಡಗಳು, ಅಂದರೆ ಆರ್ಗನೈಸ್ಡ್, ಈ ಥರ ನಾವು ಮಾತಾಡಿದ್ರೆ, ಈ ಥರ ನಾವು ಹೇಳಿದ್ರೆ ಇದು ಜನಗಳಿಗೆ ತಲುಪುತ್ತೆ, ಇದನ್ನು ಭಾವನಾತ್ಮಕವಾಗಿ ಹಿಡ್ಕೊಂತಾರೆ ವಿಚಾರನ, ಈ ಭಾವನಾತ್ಮಕ ವಿಚಾರವನ್ನು ತಲೆಗೆ ಹೊರಟೋಗ್ಬಿಡುತ್ತೆ ಅಂತ ಯೋಜಿತವಾಗಿ. ಅಂದರೆ ಇವತ್ತು BJP ಸಕ್ಸಸ್ ಆಗ್ತಿರೋದೇನು ಅಂತಂದ್ರೆ ಅದರ ಅಭಿವೃದ್ಧಿ ಕೆಲಸಗಳಿಂದಲ್ಲ, ಅಥವಾ ಯಾವುದೇ ಎಲ್ಲರಿಗೂ ನ್ಯಾಯ ಕೊಡಿಸುವಂಥ ಕೆಲಸದಿಂದಲ್ಲ, ಆರ್ಗನೈಸೇಷನ್. ಅಂದರೆ ಒಂದು ವಿಚಾರನ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ತುಂಬ ಆರ್ಗನೈಸ್ಡ್ ಆಗಿ ಜನಗಳಿಗೆ ಎಷ್ಟು ಭಾವನೆಗಳನ್ನು ಅದರಲ್ಲಿ ತುಂಬಬೇಕು, ಯಾವ ಭಾವನೆ ಜಾಸ್ತಿ ಹೇಳಿದ್ರೆ ಹೆಂಗೆ ಅರ್ಥ ಮಾಡ್ಕೊತಾರೆ, ಅಂದರೆ ಈ ರೀತಿ ಪ್ರೊಪಗಂಡಗಳನ್ನು ಹಿಂದೆ ಸೃಷ್ಟಿ ಮಾಡ್ಕೊಂಡು, ಅಂದರೆ ಅವ್ರದ್ದೇ ಆದ ಒಂದು ಟೀಮ್ ಇದೆ. ಇವತ್ತು ಮೊನ್ನೆ ಯಾರೋ ರಾಜಕಾರಣಿ ಹೇಳ್ತಿದ್ರು, ಅಂದರೆ ರಾಹುಲ್ ಗಾಂಧಿಯನ್ನು ಕೆಟ್ಟದಾಗಿ ತೋರಿಸೋದಕ್ಕೆ ಅಥವಾ ಅವ್ರಿಗೆ ನೆಗೆಟಿವನ್ನು ಸ್ಪ್ರೆಡ್ ಮಾಡೋದಕ್ಕೆ ಒಂದು 5-6 ಸಾವಿರ ಜನ ಕೂತ್ಕೊಂಡು ಕೆಲಸ ಮಾಡ್ತಾರೆ IT ಸೆಲ್ಲಲ್ಲಿ ಅಥವಾ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ಅಂತಂದರೆ ಯಾವ ಮಟ್ಟದ, ಅಂದರೆ ಈ ದೇಶದಲ್ಲಿರೋ ಸಮಸ್ಯೆಗಳ ಬಗ್ಗೆ ಇಶ್ಯೂಸ್ ತಲೆ ಕೆಡಿಸ್ಕೊಂತಿಲ್ಲ ಅಂತ ಗೊತ್ತಾಗ್ತಿದೆ. ಅಂದರೆ ಇನ್ನು ಪ್ರಶಾಂತ್ ಕಿಶೋರ್ ಅವರು ಒಂದು ಮಾತಾಡಿದ್ರು, ಅಂದರೆ BJPಗೆ ನಿಮ್ಮ ಓಟ್ ಮಾತ್ರ ಬೇಕಾಗಿಲ್ಲ, BJPಗೆ ನಿಮ್ಮ ಓಟ್ ಮಾತ್ರ ಬೇಕಾಗಿಲ್ಲ, ಬಿಹೈಂಡ್ ದಿ ಓಟ್ BJPಗೆ ನಿಮ್ಮ ಓಟ್ಗಿಂತ ಮೇಲೆ ಏನು ಬೇಕು ಅಂದರೆ ನಿಮ್ಮ ಭಾವನೆಗಳು, ನೀನು ಯಾರ ಜೊತೆ ಸೇರಬೇಕು, ಏನು ತಿನ್ನಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋ ಆ ಮಟ್ಟದ ಒಂದು ಯೋಜನೆ ಬೇಕಾಗಿದೆ. BJPಗೆ ಇವತ್ತು ನಿಮ್ಮ ಮತ ಬೇಕಾಗಿಲ್ಲ. ನಿಮ್ಮ ಮತಕ್ಕಿಂತ ಹೆಚ್ಚಾಗಿ ನಿಮ್ಮ ಡೈಲಿ ರೋಟೀನ್, ನಿಮ್ಮ ಏನು ಫಂಡಮೆಂಟಲ್ ರೈಟ್ಸ್ ಏನಿದೆ, ನೀವೇನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ತಿನ್ನಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು ಅನ್ನೋದನ್ನೂ ಸಹ BJP ಇವತ್ತು ತಲೆಗೆ ತುಂಬುವಂಥ ಅವರ ಪ್ರೊಪಗಂಡಗಳು, ಆರ್ಗನೈಸ್ಡ್ ಪ್ರೊಪಗಂಡಗಳ ಮುಖಾಂತರ ತಲೆಗೆ ತುಂಬುವಂಥ ಕೆಲಸ ಮಾಡ್ತಿದೆ. ಅಂದರೆ ಪಾಪ ಇದನ್ನ ಅರ್ಥ ಮಾಡ್ಕೊಂತಿಲ್ಲ ಇವತ್ತಿನ ಯುವ ಜನತೆ, ಇದನ್ನು ಅರ್ಥ ಮಾಡ್ಕೊತಿಲ್ಲ. ಯಾಕಂದ್ರೆ ಎಲ್ಲದು ಇವತ್ತು, ಯಾಕಂದರೆ ನೂರಾರು ವರ್ಷದಿಂದ ದೇಶ ನಡ್ಕೊಂಬಂದಿದೆ. ಯಾಕಂದರೆ ಇವತ್ತು ಅನ್ಯ ಧರ್ಮೀಯರಿದ್ದಾರೆ, ಭಾರತ ಒಂದು ಧರ್ಮಕ್ಕೆ ಸೇರಿದ ದೇಶವಲ್ಲ ಹಾಗೆ ಉಳಿದಿಲ್ಲ. ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂ, ಜೈನ್, ಸಿಖ್ಸ್ ಈ ಥರ ಇದ್ದಾರೆ. ಅದು ನಡ್ಕೊಂಡು ಬರ್ತಾ ಇದೆ. ಇವ್ರ ಸರ್ಕಾರ ಇದ್ದು ನಡ್ಕೊಂಡು ಹೋಗುತ್ತೆ, ಇವ್ರ ಸರ್ಕಾರ ಇಲ್ಲ ಅಂದ್ರೂ ನಡ್ಕೊಂಡು ಹೋಗುತ್ತೆ. ಅಂದರೆ ಒಂದು ಚಿಕ್ಕ ಘಟನೆಗಳನ್ನು ಅದನ್ನ ಆರ್ಗನೈಸ್ಡ್ ಆಗಿ ಪ್ರೊಪಗಂಡಗಳನ್ನು ಜನಗಳಿಗೆ ಬಿತ್ತುತ್ತಾರೆ. ಅಂದರೆ ಇವತ್ತು ಜನಗಳಿಗೆ ಯಾವೆಲ್ಲ ರೀತಿಯಲ್ಲಿ ಪ್ರಚಾರವನ್ನು ಮುಟ್ಟಿಸ್ಬೇಕು, ಯಾವೆಲ್ಲ ರೀತಿಯಲ್ಲಿ, ಅಂದರೆ ಇವ್ರು ಕೆಲಸದ ಯಾವುದನ್ನು ಮುಟ್ಟಿಸ್ತಾ ಇಲ್ಲ. ಯಾಕಂದ್ರೆ ಏನು ಕೆಲಸ ಮಾಡಿಲ್ಲ. ಕೆಲಸ ಮಾಡಿದಾಗ ಕೆಲಸಗಳು ಮಾತಾಡ್ತವೆ, ಕೆಲಸಗಳು ಪ್ರಚಾರದ ಮುಖಾಂತರ ಹೇಳ್ಬೋದು. ಅಂದರೆ ಯಾವ ಕೆಲಸನೂ ಮಾಡಿಲ್ಲ. ಇವತ್ತು ನಿನ್ನೆ ಮತ್ತು ಇನ್ನೊಂದು ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಏನು ಅಂತಂದರೆ ಸ್ನೇಹಿತರೆ, ರಾಜಸ್ಥಾನದಲ್ಲಿ ಒಂದು ಭಾಷಣ ಮಾಡ್ತಾರೆ. 2006ರಲ್ಲಿ ದೇಶದ ಸಂಪತ್ತೇನಿದೆ ನಾವು ಅವತ್ತು ಸೇಮ್ ಮನಮೋಹನ್ ಸಿಂಗ್ ಅವರೇನಿದೆ ಅಲ್ಪಸಂಖ್ಯಾತರಿಗೆ ಹಂಚೋದಾಗಲಿ ನಾವು ಮಾಡಬೇಕಾಗ್ತದೆ. ಯಾರು ಹಿಂದುಳಿದವರು ಅಲ್ಪಸಂಖ್ಯಾತರಿಗಿದ್ದಾರೆ ಅವರನ್ನು ನಾವು ಮೇಲ್ತರ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಮಾತಾಡಿದ್ದಾರೆ. ಅಂದರೆ ಈ ಪ್ರೊಪಗಂಡ ಈಗ ಎಲೆಕ್ಷನ್ ಟೈಮಲ್ಲಿ ಮೋದಿಯವರು ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಯೋಚನೆ ಮಾಡ್ತಾರೆ. ಅಂದರೆ
2006 ಅಲ್ಲಿಗೆ ಇನ್ನು 2 ವರ್ಷ ಹೋದರೆ 20 ವರ್ಷ ಆಗ್ತದೆ. ಇವ್ರು ಬಂದು ಅಧಿಕಾರಕ್ಕೆ ಬಂದು 10 ವರ್ಷ ಆಯಿತು. 10 ವರ್ಷ ಆದರೂ ಸಹ ಇನ್ನೂ 2006ರಲ್ಲಿ ಮಾತಾಡಿದಂತಹ ಮುಸ್ಲಿಂ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದಂಥ ಮಾತನ್ನು ಹಿಡ್ಕೊಂಡು ಇವತ್ತು ಒಬ್ಬ ಪ್ರಧಾನಮಂತ್ರಿ ರಾಜಸ್ಥಾನಲ್ಲಿ ಒಂದು ಹೇಳ್ತಾನೆ, ನಿಮ್ಮ ಮಂಗಳಸೂತ್ರಕ್ಕೂ ಕಂಟಕ ಬರ್ತದೆ ಅಂದರೆ ದೇಶದ ಸಂಪತ್ತನ್ನು ಅವ್ರವ್ರಿಗೆ 3 ಜನ 4 ಜನ ಮಕ್ಕಳು ಹುಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹಂಚಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್, ಈ ದೇಶದ ಪ್ರಧಾನಮಂತ್ರಿ. ನನಗನ್ಸುತ್ತೆ ಈ BJP ಮೈಂಡ್ಸೆಟ್ ಇದೆಯಲ್ಲ, ಚಕ್ರವರ್ತಿ ಸೂಲಿಬೆಲೆಗಿರೋ ಮೈಂಡ್ಸೆಟ್ಟು ಒಂದೇ, ನರೇಂದ್ರ ಮೋದಿಗಿರೋ ಮೈಂಡ್ಸೆಟ್ಟು ಒಂದೇ. ಅಂದರೆ ಇವರು ಗೋಮುಖ ವ್ಯಾಘ್ರಗಳ ಥರ, ಅಂದರೆ ಮುಖವಾಡ ಹಾಕ್ಕೊಂಡಿದ್ದಾರೆ ಅಷ್ಟೇ. ಇವ್ರಿಗೆ ಯಾವುದೇ ರೀತಿ ಹೇಳ್ತೀನಿ, ಈ ದೇಶದ ಕಾನೂನಾಗಲಿ ಸಂವಿಧಾನದ ಬಗ್ಗೆ ಖಂಡಿತ ಹೇಳ್ತೀನಿ, ಇವ್ರು ಖಂಡಿತ ನಂಬಿಕೆ ಇಲ್ಲ. ಇವ್ರು ಇವತ್ತಿಗೂ ಸಹ ಮನುಸ್ಮೃತಿ, ಇದೇನು ಶ್ರೇಣೀಕೃತ ಪದ್ಧತಿ ಏನಿದೆ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾವು ಶ್ರೇಷ್ಠ ಅನ್ನೋ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಯಾರ ಮೈಂಡ್ ಸೆಟ್ ಇವರು. ಹಂಗಾಗಿ ಅವರು ಏನೇ ಸಹ ಅದು ಮುಚ್ಚಿಟ್ಕೊಂಡು ಬೂದಿ ಮುಚ್ಚಿಟ್ಕೊಂಡ ಅಂತಂದ್ರೆ ಇಂಥ ಪರಿಸ್ಥಿತಿಲಿ ಈ ಹೇಳ್ತಾರಲ್ಲ ಅತಿ ಬುದ್ಧಿವಂತರು ಒಂದೊಂದು ಟೈಮ್ ತಪ್ಪು ಮಾಡ್ಬಿಡ್ತಾರೆ ಅಂತ, ಹಂಗೆ ಈ ಆರ್ಗನೈಸ್ಡ್ ಪ್ರೊಪಗಂಡ ಇದನ್ನು ನೀವು ಚುನಾವಣೆ ಟೈಮಲ್ಲಿ ಮಾತಾಡಿ ಅವತ್ತು ಮುಸ್ಲಿಮರಿಗೆ ಮಾತ್ರ ಎಲ್ಲ ದೇಶ ಸಂಪತ್ತನ್ನು ಹಂಚಬೇಕು ಅಂತ ಮನಮೋಹನ್ ಸಿಂಗ್ ಹೇಳಿದ್ದಾರೆ. ಇದನ್ನು ಮಾತಾಡಿದ್ರೆ ನಿಮಗೆ ಹಿಂದೂ ಓಟ್ಗಳು ಬರ್ತದೆ, ಒಂದು ಕಾಂಗ್ರೆಸ್ ಬಗ್ಗೆ ಅಪನಂಬಿಕೆ ಬರ್ತದೆ ಅನ್ನೋದು ಇದು ಪ್ಲಾನ್ಡ್ ಪ್ರೊಪಗಂಡ, ಅಂದರೆ ಆರ್ಗನೈಸ್ಡ್ ಯೋಜಿತ ಪ್ರಚಾರ ಇದು. ಆ ಯೋಜನೆ ಅಂದರೆ ಇವರು ಯಾವ ಮಟ್ಟಕ್ಕೆ ಇಷ್ಟನ್ನ ಸರ್ಚ್ ಮಾಡಿ ಮಾತಾಡ್ತಾರೆ ಅಂತಂದರೆ ಇದರಿಂದ ದೊಡ್ಡ ಆರ್ಗನೈಸೇಷನ್ ಇದೆ. ಇವ್ರಿಗೆ ಇದನ್ನು ಪ್ರಧಾನಮಂತ್ರಿ ಯಾವುದನ್ನು ಸ್ವಂತ ಅನುಭವದಿಂದ ಮಾತಾಡೋದಿಲ್ಲ. ಇಲ್ಲಿ ಅವ್ರಿಗೆ ಬ್ಯಾಕ್ ಆ್ಯಂಡ್ ಟೀಮ್ ಸಾವಿರಾರು ಜನ ಏನು ಮಾತಾಡಬೇಕು ಏನು ಮಾತಾಡಬಾರ್ದು. ಅಂದರೆ ಮೊನ್ನೆ ಒಂದು ಇಂಟರ್ವ್ಯೂ ಕೊಡ್ತಾರೆ, ಅಂದರೆ ಪಾಪ ಅವರು ಆ್ಯಂಕರ್ಗಳು ಜರ್ನಲಿಸ್ಟ್ಗಳು ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಯಾಕೆಂದ್ರೆ ಅವರು BJP ಕಾರ್ಯಕರ್ತರ್ತಾರೆ. ಅವರು BJP ಕಾರ್ಯಕರ್ತರು BJP ನಾಯಕನ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಿರೋದು. ಅಂದರೆ ಯಾವ ಕ್ವಶನ್ ಕೇಳಬೇಕು, ಯಾವ ಕ್ವಶನ್ ಇಲ್ಲ, ಆಲ್ರೆಡಿ ಎಲ್ಲ ಫಿಕ್ಸ್ಡ್ ಆಗಿರುತ್ತೆ, ಇದೇ ಕ್ವಶನ್ ಕೇಳಬೇಕು ಅಂತ. ಅಂದರೆ ಈ ಥರದ ಒಂದು ಪತ್ರಿಕಾಗೋಷ್ಠಿಗಳು ಎಲ್ಲಿ ನಡೆಯುತ್ತೆ ಅಂದರೆ ರಷ್ಯಾ, ಚೈನಾದಲ್ಲಿ, ಈ ನಾರ್ತ್ ಕೊರಿಯಾದಲ್ಲಿ ನಡೆಯುತ್ತೆ. ಅಂದರೆ ಗೌರ್ಮೆಂಟ್ ಚಾನೆಲ್ಗಳು. ಯಾಕಂದರೆ ರಷ್ಯಾ ಬಂದ್ಬಿಟ್ಟು ಅದು ಕಮ್ಯುನಿಸ್ಟ್ ದೇಶ, ಇವತ್ತು ಪುಟಿನ್ ಅವ್ರ ಕೈಯಲ್ಲಿದೆ. ಇದು ಕಮ್ಯುನಿಸ್ಟ್ ದೇಶ, ಇದು ಬಂದ್ಬಿಟ್ಟು ಡಿಕ್ಟೇಟರ್ಶಿಪ್ ಇದೆ ನಾರ್ತ್ ಕೊರಿಯಾ. ಅಂದರೆ ಈ ಥರ, ಅಂದರೆ ಯಾವುದೇ ಥರದ ಪ್ರಧಾನಮಂತ್ರಿಗೆ ಕಷ್ಟಕರವಾದ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕ್ವಶನ್ ಕೇಳೋಂಗಿಲ್ಲ. ಆ ಥರ ಪ್ಲಾಂಡ್ ಕ್ವಶನ್ಗಳನ್ನ ಆಲ್ರೆಡಿ ಅದೇ BJP ಪರವಾದ ಚಾನಲ್ಗಳು, BJP ಪರವಾದ ಈ ಫೇಕ್ ರಾಷ್ಟ್ರೀಯವಾದಿ ಪತ್ರಕರ್ತರು ಅನ್ನಿಸ್ಕೊಂಡವರು ಕೂತ್ಕೊಂಡು ಕ್ವಶನ್ ಕೇಳ್ತಾರೆ, ಅದಕ್ಕೆ ಇವರು ಆನ್ಸರ್ ಮಾಡ್ತಾರೆ. ಅಂದರೆ ಈ ದೇಶದೊಬ್ಬ ಪ್ರಧಾನಿ ಅಂತ ಘನತೆ ಸ್ಥಾನದಲ್ಲಿರೋರು ಯಾವತ್ತೂ ಸಹ ಒಂದು ಅಭಿವೃದ್ಧಿ ಪರವಾಗಿ ಅಥವಾ ಈ ಥರದ ಮಾತುಗಳನ್ನು ಮಾಡಿದರೆ, ಈಗ ನಾನು ಹೇಳೋದು 10 ವರ್ಷದಿಂದ ನೀವು ಹೇಳ್ಕೊಳುವಂಥ ಅಭಿವೃದ್ಧಿ ಜನಗಳಿಗೆ ತಲುಪಿಸಿದ್ರೆ, ನಾವು ಇಂಥದ್ದು ಮಾಡಿದ್ದೀವಿ, ನೀವು ಇದಕ್ಕೆ ಮತ ಕೊಡಿ ಅಂತ ಕೇಳ್ಬೋದು. ನೀವು ಇದನ್ನು ಕೇಳ್ದಲ್ಲೇ ನೀವು ಇನ್ನೂ ಸಹ ಇದು ಜಸ್ಟ್ ಅರ್ಥ ಮಾಡ್ಕೋಬೇಕು ಜನಗಳು. ನೀವು ಇನ್ನೂ ಸಹ 2006ರಲ್ಲಿ ಮುಸಲ್ಮಾನರಿಗೆ ದೇಶದ ಸಂಪತ್ತನ್ನು ಹಂಚಬೇಕು ಅಂತ ಹೇಳಿದ್ದನ್ನು ಮನಮೋಹನ್ ಸಿಂಗು ಯಾವ ವ್ಯಾಖ್ಯಾನದಲ್ಲಿ ಹೇಳಿದ್ರು, ಯಾವ ಆಟದಲ್ಲಿ ಹೇಳಿದ್ರು. ಯಾಕಂದ್ರೆ ನೀವಂತೂ ಎಕನಾಮಿಸ್ಟ್ ಅಲ್ಲ, ಯಾಕಂದ್ರೆ ಈಸ್ ಎ ಗುಡ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್. ನೀವು ನಂಬ್ತಿರೋ ಬಿಡ್ತಿರೋ, ಯಾಕಂದ್ರೆ ನೀವೇ ಸುಪ್ರೀಂ ಕೋರ್ಟಲ್ಲಿ ಅವ್ರನ್ನ ಹೊಗಳಿದ್ದೀರಾ. ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವ್ರನ್ನ ಹೊಗಳಿದೆ, ಯಾಕಂದ್ರೆ ನೀವು ಅದರಲ್ಲಿ ಪ್ರಬುದ್ಧರಿಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಇದನ್ನು ಪ್ಯೂರ್ಲಿ ನೀವು ರಾಜಕಾರಣಕ್ಕೆ ಯೂಸ್ ಮಾಡ್ಕೊಳಕ್ಕೆ ಹೊರಟಿದ್ದೀರಾ. ಅಂದರೆ ನಿಮ್ಮ ಮುಖ ಬಂಡವಾಳ ಗೊತ್ತಾಗ್ತದೆ. ಇಲ್ಲಿ ಬರ್ತೀರಾ, ನಾನು ಎಲ್ಲರಿಗೂ ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಒಂದೇ ಥರದ ನ್ಯಾಯ ಕೊಡ್ತೀನಿ ಅಂತ ಒಂದು ಕಡೆ ಬಂದು ಹೇಳ್ತೀರಾ. ಅಂದರೆ ಕರ್ನಾಟಕಕ್ಕೆ ಬಂದ ಒಂದು ಮಾತು, ತಮಿಳ್ನಾಡಿಗೆ ಹೋದ್ರೆ ಒಂದು ಮಾತು, ರಾಜಸ್ಥಾನಕ್ಕೆ ಹೋದ್ರೆ ಒಂದು ಮಾತು. ಅಂದರೆ ಈ ಬಣ್ಣ ಬದಲಾಯಿಸೋದು. ಇದೊಂದು ನನಗೆ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಮುಂಬೈ ದಾಳಿ ಆಗಿದ್ದಾಗ ಈ ಶಿವರಾಜ್ ಸಿಂಗ್ ಅಂತ ಒಬ್ಬರು ಗೃಹ ಮಂತ್ರಿ ಇದ್ದರು. ಇವರು ಆ ಸಂಜೆ ಹೊತ್ತಿಗೆ ಒಂದು 4 ಡ್ರೆಸ್ಸು ಚೇಂಜ್ ಮಾಡ್ಕೊಬಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ರು. 4 ಡ್ರೆಸ್ಗಳು, 4-5 ಡ್ರೆಸ್ಗಳು. ಅಂದರೆ ಮೀಡಿಯಾದವ್ರು ಕ್ವಶನ್ ಮಾಡಿದ್ರು, ಒಬ್ಬರು ರೆಸ್ಪಾನ್ಸಿಬಲ್ ಗೃಹ ಮಂತ್ರಿ ಇದ್ದೀರಾ ನೀವು, ನಿಮಗೆ ಡ್ರೆಸ್ ಹಾಕೊಳ್ಳೋ ಟೈಮ್ ಇದೆ, ದೇಶದ ಮೇಲೆ ದಾಳಿ ಆಗಿದೆ, ಹೋಟೆಲ್ ಮುಂಬೈ ಮೇಲೆ ಅಟ್ಯಾಕ್ ಆಗಿದೆ, ಇಂಥ ಅಟ್ಯಾಕಿನ ಸಮಯದಲ್ಲಿ ನೀವು ಈ ಥರ ಇದು ಮಾಡ್ತೀರಾ ಅಂತಂದು ರಾಜೀನಾಮೆ ಕೊಟ್ಟರು. ಶಿವರಾಜ್ ಸಿಂಗ್ ಅಂತ ರಾಜೀನಾಮೆ ಕೊಟ್ಟರು. ಇದೇ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಬೆಳಗ್ಗೆಯಿಂದ 4-5 ಡ್ರೆಸ್ ಚೇಂಜ್ ಮಾಡ್ತಾರೆ. ಮೇಕಪ್ ಮ್ಯಾನ್ಗಳು ಅವ್ರು ನನಗನ್ಸಿದ ಮಟ್ಟಿಗೆ ಸ್ನಾನ ಮಾಡೋ ಜಾಗ ಬಿಟ್ಟು, ಅವ್ರು ಮಲಗೋ ಜಾಗ ಬಿಟ್ಟು ಇನ್ನೆಲ್ಲ ಕಡೆ ಕ್ಯಾಮ್ರಾಮನ್ ರೆಡಿ ಇರ್ತಾರೆ. ಅಂದರೆ ಒಬ್ಬ ನಟನಿಗಿಂತ ಜಾಸ್ತಿ ಇವರು ಇವತ್ತು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಜನಗಳಿಗೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವರ ಸ್ವೀಟ್ ಪ್ರೊಪಗಂಡಗಳೇನಿದೆ, ಜನಗಳಿಗೆ ಭಾವನಾತ್ಮಕವಾಗಿ ತುಂಬೋದು, ಆರ್ಗನೈಸ್ಡಾಗಿ ತುಂಬೋದೇನಿದೆ, ಇದನ್ನ ಇನ್ನಾರು ಅರ್ಥ ಮಾಡ್ಕೋಬೇಕು ಅಂತ ಈ ಮುಖಾಂತರ ನಾವು ತಿಳಿಸ್ತೀನಿ ಸ್ನೇಹಿತರೆ. ಯಾಕೆಂದರೆ ನಾವು ಯಾವ ಪರವಾಗಿಯೂ ಇಲ್ಲ. ಯಾವತ್ತೂ ಪತ್ರಕರ್ತರು, ಯಾವತ್ತೂ ಆಡಳಿತ ಪಕ್ಷ ಯಾವುದಿರುತ್ತೆ ಅದಕ್ಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕು ನಾವು. ಹಾಗಾಗಿ
ನಾವು ಇದು ಮಾಡ್ತೀವಿ, ಇದನ್ನು ನೀವು ಜನಗಳು ಅರ್ಥ ಮಾಡ್ಕೊತೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಚಾನಲ್ ಹೀಗೆ ಫಾಲೋ ಮಾಡ್ತೀರಿ. ನಮಸ್ಕಾರ ಸ್ನೇಹಿತರೆ.